2 ಗಂಟೆ ಹೊತ್ತು ಆಫೀಸ್ ಮೀಟಿಂಗ್ಗೋಸ್ಕರ 12 ಗಂಟೆ ಹೊತ್ತು ಟ್ರಾವೆಲ್ ಮಾಡಿ ಬಂದಿದ್ದೀವಿ. ನನಗೆ ತುಂಬಾ ಟಯರ್ಡ್ ಆಗಿದೆ. ನನಗೂ ಟಯರ್ಡ್ ಆಗಿದೆ ಮೇಡಮ್. ಸರಿ, ಬಂದು ಕೂತ್ಕೋ. ಇಲ್ಲ ಪರವಾಗಿಲ್ಲ ಮೇಡಮ್. ಮೇಡಮ್, ನಮಗೆ ಟೈಮ್ ಆಗ್ತಾ ಇದೆ. ನಾವು ಆದಷ್ಟು ಬೇಗ ರೆಡಿಯಾಗಿಬಿಟ್ಟು ಆಫೀಸ್ ಮೀಟಿಂಗ್ ಹೋಗ್ಬೇಕಲ್ವಾ? ಓ, ಅಯ್ಯಯ್ಯೋ, ಸರಿ, ಬೇಗ ರೆಡಿಯಾಗಿ ಆಫೀಸ್ ಮೀಟಿಂಗ್ ಹೋಗಿ ಬಂದ್ಬಿಡೋಣ. ಅದಿರ್ಲಿ ಬಿಡು, ರೂಮನ್ನ ಬುಕ್ ಮಾಡುವಾಗ ಇಬ್ರಿಗೂ ಸಪ್ರೇಟ್ ಬೆಡ್ರೂಮ್ ಇರೋ ಥರ ತಾನೇ ಬುಕ್ ಮಾಡಿದ್ಯಾ? ಹೌದು ಮೇಡಮ್. ಹ್ಮ್ ಆ, ಹ್ಮ್. 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 ನೈಸ್. ಕಿಚನ್ ಒಳ್ಳೆ ದೊಡ್ಡದಾಗಿ ನೀಟಾಗಿದೆಯಲ್ಲ? ಹೌದು ಮೇಡಮ್. ಸರಿ, ಲೇಟ್ ಆಯ್ತು, ಆಫೀಸ್ ಮೀಟಿಂಗ್ ಹೋಗಿ ಬಂದ್ಬಿಡೋಣ. ಸರಿ, ಹೋಗೋಣ. ಹ್ಮ್ ನಾನ್ ರೆಡಿ, ನೀನ್ ರೆಡಿನಾ? ನಾನು ರೆಡಿ ಮೇಡಮ್, ಹೋಗೋಣ. ಕೂತ್ಕೋ. ಎರಡು ಗಂಟೆ ಹೊತ್ತು ಮೀಟಿಂಗ್ ಅಂತ ಹೇಳ್ಬಿಟ್ಟು 4 ಗಂಟೆ ಹೊತ್ತು ನಾನ್ ಸ್ಟಾಪ್ ಆಗಿ ಕೊಯ್ದುಬಿಟ್ರು. ನನ್ನಿಂದ ನಿಜವಾಗ್ಲೂ ಆಗ್ತಾ ಇಲ್ಲ ಮೇಡಮ್. ಮತ್ತೆ ಇದು ಹೆಡ್ ಆಫೀಸ್ ಮೀಟಿಂಗ್ ಅಲ್ವಾ? ಇಷ್ಟು ಬೇಗ ಮುಗ್ದಿದೆ ದೊಡ್ಡ ವಿಷಯ ಗೊತ್ತಾ? ಆದರೆ ಒಂದು ಮೇಡಮ್, ಮೀಟಿಂಗಲ್ಲಿ ನಿಮ್ಮ ಸ್ಪೀಚು ಸೂಪರ್ ಆಗಿತ್ತು. ಕರೆಕ್ಟ್ ಆಗಿರೋ ಪಾಯಿಂಟ್ನ ಮಾತಾಡಿ ಮೀಟಿಂಗಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರಿ. ನೀವು ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದ್ರೋ ಆವಾಗಿಂದ ಬಾಸ ನಿಮ್ಮನ್ನೇ ನೋಡ್ತಾ ಇದ್ರು ಮೇಡಮ್. ಸರಿ ಸರಿ, ನಮಗೆ ಬಸ್ಸು ನೈಟ್ ತಾನೇ ಬುಕ್ ಮಾಡಿದ್ಯಾ? ಹೌದು ಮೇಡಮ್. ನನಗೆ ತುಂಬಾನೇ ಟಯರ್ಡ್ ಆಗಿದೆ. ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ತಗೋತೀನಿ. ಸರಿ ಮೇಡಮ್. ಅಪ್ಪ,
ಹ್ಮ್. ಆ. ಹ್ಮ್. ಅಹ್. ಹ್ಮ್. ಅಹ್. 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 ಹ್ಮ್. ಅಹ್. ಹ್ಮ್. ಅಹ್. ಹ್ಮ್. ಅಹ್. ಹ್ಮ್. ಅಯ್ಯೋ. ಹ್ಮ್. ಹ್ಮ್. ಅಹ್. ಅಹ್. ಮೇಡಮ್ ಮೇಡಮ್ ಹ್ಮ್. 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 ಏನು? ನನಗೆ ಒಂದು ಚಿಕ್ಕ ಡೌಟ್ ಇದೆ. ಹ್ಮ್. ಏನ್ ಡೌಟ್ ಹೇಳು? ಹ್ಮ್. ಅದು ನೀವು ಇಲ್ಲಿವರೆಗೂ ನೀವೇನಕ್ಕೆ ಮದುವೆ ಮಾಡ್ಕೊಂಡಿಲ್ಲ? ನಮ್ಮ ಮನೆಯಲ್ಲಿ ನನ್ನನ್ನು ಸೇರಿಸಿ ಹುಟ್ಟು 5 ಹೆಣ್ಣು ಮಕ್ಕಳು. ನಾವು ಚಿಕ್ಕವರಿರುವಾಗಲೇ ನನ್ನ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು. ಅವ್ರು ತೀರ್ಕೊಂಡ್ಮೇಲೆ ನನ್ನ 4 ತಂಗಿಯಂದ್ರನ್ನು ನಾನೇ ಬೆಳೆಸ್ತಾ ಇದ್ದೆ. ಅವ್ರಿಗೆ ಯಾವ ಕಷ್ಟನೋ ಗೊತ್ತಿಲ್ಲದೆ ಬೆಳೆಸಿದೆ. ಅವರೆಲ್ಲರನ್ನೂ ಚೆನ್ನಾಗಿ ಓದಿಸ್ಬಿಟ್ಟು ಎಲ್ಲರಿಗೂ ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ಅವರೆಲ್ರಿಗೂ ಒಳ್ಳೆ ಸಂಬಂಧ ನೋಡಿ ಅವರಿಗೆ ಮದುವೆನೂ ಮಾಡಿಕೊಟ್ಟೆ. ಇದೆಲ್ಲನೂ ಮಾಡಿ ಮುಗಿಸೋದ್ರೊಳಗಡೆ ನನಗೆ 40 ವಯಸ್ಸಾಗೋಯ್ತು. ಒಂದು ಹೆಣ್ಣನ್ನ 40 ವಯಸ್ಸಿನ ಮೇಲೆ ಯಾರು ಮದುವೆ ಮಾಡ್ಕೋತಾರೆ ಹೇಳು? ನನ್ನ ನೋಡಕ್ ಬಂದ ಹುಡುಗರೆಲ್ಲರೂ ನನ್ನ ಬೇಡ ಅಂತ ಹೇಳ್ಬಿಟ್ರು. ಅದರ ಕಾರಣದಿಂದಲೇ ಈ ಮದುವೆ ಮೇಲಿರೋ ಇಂಟ್ರೆಸ್ಟೇ ಹೊರಟೋಯ್ತು. ಮೇಡಮ್, ಹ್ಮ್? ನಿಮ್ಮನ್ನು ನಾನು ಮದುವೆ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ನೀಗೇನ್ ಕಿವಿ ಕೇಳಿಸ್ತಾ ಇಲ್ವಾ? ನನಗೆ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಈಗ ತಾನೇ ಹೇಳಿದೆ. ನಾನು ನಿಮ್ಗಿಂತ ಸ್ಟೇಟಸಲ್ಲಿ ಕಡಿಮೆ ಇದ್ದೀನಿ ಅಂತೇಳಿ ನನ್ನ ನೀವು ಒಪ್ಕೊಳ್ಳೋಕ್ಕೆ ಸಂಕಟ ಆಗ್ತಾ ಇದೆ ಅಲ್ವಾ? ಆ ಥರ ಏನೂ ಇಲ್ಲ. ನೀನ್ ನನ್ಗಿಂತ 5 ವರ್ಷ ಚಿಕ್ಕವನಾಗಿದ್ಯಾ. ಅದಕ್ಕೆ ಆದರೆ ಏನು ಮೇಡಮ್, ನನಗೆ ನೀವಂದರೆ ತುಂಬ ಇಷ್ಟ ಮೇಡಮ್. ವಯಸ್ಸನ್ನೋದೆಲ್ಲ ಈ ಕಾಲದಲ್ಲಿ ಯಾರೂ ನೋಡಲ್ಲ. ನಿಮಗೆ ಒಪ್ಪಿಗೆ ಅಂದರೆ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ. ನಾವಿಬ್ಬರು ಸಂತೋಷವಾಗಿ ಬಾಳೋಣ ಮೇಡಮ್. ಪ್ಲೀಸ್ ಮೇಡಮ್. ನನಗಿಂತ ವಯಸ್ಸಲ್ಲಿ ಚಿಕ್ಕ ಹುಡುಗನ್ನ ಒಂದ್ ವೇಳೆ ನಾನು ಮದುವೆ ಮಾಡ್ಕೊಂಡ್ರೆ ಆ ಜೀವನನ ನನ್ನಿಂದ ನೆಮ್ಮದಿಯಾಗಿ ಬಾಳಕ್ಕಾಗತ್ತಾ? ನಮ್ಮ ಸುತ್ತಲೂ ಇರೋ ಜನರೆಲ್ಲರೂ ಏನು ಹೇಳ್ತಾರೆ ಹೇಳು? ನೀವೇ ಈ ರೀತಿ ಮಾತಾಡಿದರೆ ಹೇಗೆ ಮೇಡಮ್? ನಮ್ಮ ಸುತ್ತ ಇರೋ ಜನರ ಬಗ್ಗೆ ನಾವೇನಕ್ಕೆ ಯೋಚನೆ ಮಾಡಬೇಕು? ನಾವು ಕಷ್ಟದಲ್ಲಿರುವಾಗ ಯಾರಾದರೂ
ನಮ್ಮ ಸುತ್ತ ಇರೋ ಜನರು ನಮಗೇನಾದರೂ ಸಹಾಯ ಮಾಡಿದಾರಾ? ಹಾಗಿರ್ಬೇಕಾದ್ರೆ ಸುತ್ತ ಇರೋರು ಏನಾದರೂ ಹೇಳ್ತಾರಂದ್ಬಿಟ್ಟು ನಾವೇನಕ್ಕೆ ಚಿಂತೆ ಮಾಡಬೇಕು ಮೇಡಮ್? ಪ್ಲೀಸ್ ಮೇಡಮ್, ಚೆನ್ನಾಗಿ ಯೋಚನೆ ಮಾಡಿ. ನಿಮಗೆ ಇದು ಸರಿ ಅನಿಸುತ್ತೆ ದಯವಿಟ್ಟು ನಾವು ಮದುವೆ ಮಾಡ್ಕೊಳ್ಳೋಣ ಮೇಡಮ್. ಮೇಡಮ್ ದಯಮಾಡಿ ಓಕೆ ಹೇಳಿ ಮೇಡಮ್, ಪ್ಲೀಸ್ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ನೀವು ನನಗೆ ಬೇಕು ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಮದುವೆ ಮಾಡ್ಕೊಂಡು ಸಂತೋಷವಾಗಿರೋಣ ಮೇಡಮ್. ಪ್ಲೀಸ್ ಮೇಡಮ್.